ನಮಸ್ಕಾರ ಸ್ನೇಹಿತರೆ, ಎ ಬಿ ಮಾದೇಶ್ 519 ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ಆದಷ್ಟು ಶೇರ್ ಮಾಡಿ. ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ, ಎಕನಾಮಿಕ್ಸ್. ನೀವು ಸಾಮಾನ್ಯವಾಗಿ ಗೊತ್ತಿರುತ್ತೆ, ಜಿ ಡಿ ಪಿ. ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು. ಅಂದರೆ ನಮ್ಮ ದೇಶ ಹೇಗಿದೆ ಅನ್ನೋದು ವಿಶ್ವಮಟ್ಟದಲ್ಲಿ ಗೊತ್ತಾಗಬೇಕು ಅಂದರೆ ಜಿ ಡಿ ಪಿಯಿಂದ ಅಳಿತೀವಿ ಸ್ನೇಹಿತರೆ. ಅಂದರೆ ಜಿ ಡಿ ಪಿ ಅಂದರೆ ಟೋಟಲ್ಲು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅಂದರೆ ಆ ಒಂದು ವರ್ಷದಲ್ಲಿ ಆ ದೇಶ ಎಷ್ಟು ಪ್ರಾಡಕ್ಟ್ನ ಉತ್ಪಾದನೆ ಮಾಡ್ತು ಅನ್ನೋದನ್ನ ಜಿ ಡಿ ಪಿಯಿಂದ ಅಳಿತಾರೆ ಸ್ನೇಹಿತರೆ. ಇನ್ನೊಂದು ಅಂದರೆ ಎಫ್ ಆರ್ ಎಫ್ ಅಂದರೆ ಫಾರಿನ್ ರಿಸರ್ವ್ ಫಂಡ್. ಅಂದರೆ ಫಾರಿನ್ ರಿಸರ್ವ್ನ ಎಷ್ಟು ಇಟ್ಕೊಳ್ಳೋದೆ ಅನ್ನೋದನ್ನ ಆ ದೇಶದ ಸಾಮರ್ಥ್ಯ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಎಲ್ಲ ದೇಶಗಳು ಜಾಸ್ತಿ ಅಮೇರಿಕನ್ ಡಾಲರ್ನೇ ರಿಸರ್ವ್ ಆಗಿ ಇಟ್ಕೋತಾರೆ, ಮತ್ತು ಫೌಂಡು ಇಟ್ಕೋತಾರೆ. 90% ಅಮೇರಿಕನ್ ರಿಸರ್ವ್ ಅಂದರೆ ಅಮೇರಿಕನ್ ಡಾಲರ್ನೇ ಹೆಚ್ಚಾಗಿ ರಿಸರ್ವ್ ಆಗಿ ಇಟ್ಕೋತಾರೆ ಸ್ನೇಹಿತರೆ. ಗೋಲ್ಡು ಪ್ರಿಸರ್ವ್ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಹೇಗೆ ರಿಸರ್ವ್ ಫಂಡ್ ಹೇಗೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇವತ್ತು ಜಿ ಡಿ ಪಿ ಮತ್ತು ಸ್ಟೇಟ್ ವೈಸು ಮಾಡಿದ್ರೆ ಎಸ್ ಜಿ ಡಿ ಪಿ ಅಂತ, ಅಂದರೆ ಸ್ಟೇಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು. ಅದು ಸ್ಟೇಟ್ ವೈಸ್ ಡಿವೈಸ್ ಮಾಡ್ತಾರೆ. ಒಟ್ಟಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಜಿ ಡಿ ಪಿಯಿಂದ ಇದು ಮಾಡ್ತಾರೆ ಸ್ನೇಹಿತರೆ. ನಮ್ಮ ಈಗ ಟಾಪ್ 1 ಜಿ ಡಿ ಪಿ ಅಂದರೆ ಟಾಪ್ 5 ಹೇಳ್ತೀನಿ ಸ್ನೇಹಿತರೆ. ಟಾಪ್ 1 ಈ ಪ್ರೆಸೆಂಟಲ್ಲಿರೋದು ಅಮೇರಿಕ ಸ್ನೇಹಿತರೆ. ಅಮೇರಿಕದ ಜಿ ಡಿ ಪಿ ಅಂದರೆ ಎಷ್ಟಿದೆ ಗೊತ್ತೇ ಸ್ನೇಹಿತರೆ? $30 ಟ್ರಿಲಿಯನ್. ಅಂದರೆ $30 ಟ್ರಿಲಿಯನ್. $1 ಟ್ರಿಲಿಯನ್ ನಮ್ಮ ಇಂಡಿಯನ್ ಕರೆನ್ಸಿಲಿ ರೂಪಾಯಿಲಿ ಎಷ್ಟು ಲಕ್ಷ ಆಗುತ್ತೆ ಅನ್ನೋದನ್ನ ಗೊತ್ತಾ ಸ್ನೇಹಿತರೆ? ಅಂದಾಜು 75ರಿಂದ 80 ಲಕ್ಷ ಕೋಟಿ. ಅಂದರೆ 75 ಲಕ್ಷದಿಂದ 80 ಲಕ್ಷ ಕೋಟಿ. $1 ಟ್ರಿಲಿಯನ್ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಅದು $1 ಟ್ರಿಲಿಯನ್ ಆ ಥರದ್ದು. $30 ಟ್ರಿಲಿಯನ್ ಅಮೇರಿಕ ಜಿ ಡಿ ಪಿ. ಸೆಕೆಂಡ್ ಟಾಪ್ 2 ಇರೋದು ಚೈನಾ ಸ್ನೇಹಿತರೆ. ಚೀನಾ ಅಂದರೆ $19 ಟ್ರಿಲಿಯನ್. ಅಮೇರಿಕದ ಪಾಪ್ಯುಲೇಷನ್ 33 ಕೋಟಿ, ಚೀನಾದು 140 ಕೋಟಿ. ಅವರ ಜಿ ಡಿ ಪಿ $19 ಟ್ರಿಲಿಯನ್. ಮತ್ತು 3ನೇ ಸ್ಥಾನದಲ್ಲಿರೋದು ಜರ್ಮನ್, ಅದು $4 ಟ್ರಿಲಿಯನ್ ಇದೆ ಸ್ನೇಹಿತರೆ. ಮತ್ತು 4ನೇ ಸ್ಥಾನದಲ್ಲಿರೋದು ಜಪಾನ್, ಅದು $3.92 ಟ್ರಿಲಿಯನ್ ಇದೆ ಸ್ನೇಹಿತರೆ. ಮತ್ತು ಟಾಪ್ 5 ಇಂಡಿಯಾ. ಜಪಾನ್ಗೂ ನಮಗೂ ಸಿಮಿಲಾರಿಟಿ ಒಂದು 10ರಿಂದ 15 ಬಿಲಿಯನ್ನಲ್ಲಿ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ಇಯರ್ ನಾವು ಟಾಪ್ 4ಗೆ ಹೋಗುತ್ತೀವಿ ಸ್ನೇಹಿತರೆ. ಜಪಾನ್ ಬೀಟ್ ಮಾಡೋ ಚಾನ್ಸಸ್ ಇದೆ ಸ್ನೇಹಿತರೆ. ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ಗೊತ್ತಾ ಸ್ನೇಹಿತರೆ? ತಲಾ ಆದಾಯ. ಅಂದರೆ ಒಂದು ದೇಶದ ಜಿ ಡಿ ಪಿ ಅಂದರೆ ಒಂದು $100 ಇದೆ ಅಂದ್ಕೊಂಡ್ರೆ, ಒಂದು $100 ಇದೆ ಅಂತ ಆ ದೇಶದ ಟೋಟಲ್ ಜನಸಂಖ್ಯೆಗೆ ಅದು ಡಿವೈಡ್ ಮಾಡೋದು. ಈಗ ಒಂದು ಲಕ್ಷ ದೇಶದ ಆದಾಯ ಅಂತಂದರೆ ಜಿ ಡಿ ಪಿ ಅಂತ ಅಂದ್ಕೊಂಡ್ರೆ ಅದನ್ನ ಡಿವೈಡ್ ಮಾಡೋದು. ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ಪ್ರತಿಯೊಬ್ಬನಿಗೂ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದೆ ಅಂದರೆ, ಅಮೇರಿಕ ಪರ್ ಕ್ಯಾಪಿಟಲ್ ಇನ್ಕಮ್ ಸ್ನೇಹಿತರೆ ಎಷ್ಟು ಬರುತ್ತೆ? ಅಂದಾಜು 70ರಿಂದ 80 ಲಕ್ಷ ಪರ್ ಮೆಂಬರು. ಅಂದರೆ 33 ಕೋಟಿ ಪಾಪ್ಯುಲೇಷನ್ಗೆ. ಮತ್ತು ಚೈನಾದು ಸ್ನೇಹಿತರೆ, ಚೀನಾ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ತಲಾ ಆದಾಯ ಅಂದರೆ 35 ಲಕ್ಷ. ಅಂದರೆ ಟೋಟಲ್ ಪಾಪ್ಯುಲೇಷನ್ ಚೈನಾದು 140 ಕೋಟಿ ಸ್ನೇಹಿತರೆ. ಮತ್ತು ನೀವೆಲ್ಲ ಕಾಯ್ತಾ ಇರೋ ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಬರ್ಬೋದು ಅಂತ. ಇಂಡಿಯಾದು ಪರ್ ಕ್ಯಾಪಿಟಲ್ ಇನ್ಕಮ್ಮು 2.5 ಲಕ್ಷದಿಂದ 3 ಲಕ್ಷ. ಪಾಪ್ಯುಲೇಷನು 142 ಕೋಟಿ ಸ್ನೇಹಿತರೆ. ನಾವು ಯಾವುದ್ರಲ್ಲಿ ಫಸ್ಟ್ ಇರ್ತೀವೋ ಬಿಡ್ತೀವೋ, ಪಾಪ್ಯುಲೇಷನಲ್ಲಂತೂ ಫಸ್ಟ್ ಇದ್ದೀವಿ. ಇಂಡಿಯಾ ಅಂತೂ ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಪಾಪ್ಯುಲೇಷನಲ್ಲಿ. ಮತ್ತು ನಾವು ಚೈನಾನ ಬೀಟ್ ಮಾಡಬೇಕು ಅಂದರೆ, ಜಿ ಡಿ ಪಿಲಿ ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ನಾವು ಟಾಪ್ 1 ಅಥವಾ ಟಾಪ್ 2ಗೆ ಹೋಗಬೇಕು ಅಂದರೆ ನಮಗೆ ಅಂದಾಜು ಎಷ್ಟು ವರ್ಷ ಬೇಕಾಗುತ್ತೆ ಅಂದರೆ ಸ್ನೇಹಿತರೆ, ಮ್ಯಾಕ್ಸಿಮಮ್ ಈ ಗ್ರಾಫ್ ಪ್ರಕಾರ 30ರಿಂದ 40 ವರ್ಷ ಬೇಕು. ಅಂದರೆ ಈ ಗ್ರಾಫಲ್ಲಿ ಇನ್ನೂ ಸ್ಪೀಡ್ ಮಾಡಿದ್ರೆ, ಅದೇ ಅಮೇರಿಕ ಬೀಟ್ ಮಾಡಬೇಕು ಅಂದರೆ ಆಲ್ಮೋಸ್ಟು 70 ವರ್ಷ ಬೇಕಾಗುತ್ತೆ ಸ್ನೇಹಿತರೆ. ಅದೇ ಇಂಡಿಯಾ ಚೀನಾ ಬೀಟ್ ಮಾಡಬೇಕು ಅಂದರೆ ಸ್ನೇಹಿತರೆ 30ರಿಂದ 40 ವರ್ಷ ಬೇಕು. ಅಮೇರಿಕಾನ ನಾವು ಬೀಟ್ ಮಾಡಬೇಕು ಅಂದರೆ ಕನಿಷ್ಠ 70ರಿಂದ 80 ವರ್ಷ ಬೇಕಾಗುತ್ತೆ ಸ್ನೇಹಿತರೆ. ಈಗ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಸ್ನೇಹಿತರೆ, ಸ್ಪೀಡಲ್ಲಿ. ಅದೇ ಅಮೇರಿಕಾನ ಬೀಟ್ ಮಾಡಬೇಕಾದ್ರೆ ಸ್ನೇಹಿತರೆ, ಎಷ್ಟು ಟಾಪ್ 1 ಪೊಸಿಷನ್ಗೆ ಬರಬೇಕು ಅಂದರೆ
ಎಷ್ಟು 5ರಿಂದ 10 ವರ್ಷ ಸಾಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಆಲ್ಮೋಸ್ಟ್ ಅವರು 19 ಟ್ರಿಲಿಯನ್ ಡಾಲರ್ ಇದ್ದಾರೆ ಸ್ನೇಹಿತರೆ. ಇನ್ನು ಜಸ್ಟ್ ಒಂದು $10 ಟ್ರಿಲಿಯನ್ ಅವರು ಸ್ಪೀಡ್ಗೆ ಒಂದು 5ರಿಂದ 10 ವರ್ಷದ ಒಳಗಡೆ ಅವ್ರು ಬೀಟ್ ಮಾಡ್ಬೋದು, ಟಾಪ್ 1 ಪೊಸಿಷನ್ಗೆ ಹೋಗ್ಬೋದು ಸ್ನೇಹಿತರೆ. ಅವರು ಆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ಒಂದು ನೋಡಿ ಸ್ನೇಹಿತರೆ, GDP ಮತ್ತು ಪರ್ ಕ್ಯಾಟ್ ಇನ್ಕಮ್ಮು ನೋಡಿದ್ದಾಯಿತು ಸ್ನೇಹಿತರೆ. ನೆಕ್ಸ್ಟು ಯಾವ ದೇಶದಲ್ಲಿ ಎಷ್ಟೆಷ್ಟು ಸಾಲ ಇದೆ ಅಂತ ಅಂದ್ಕೊಂಡ್ರೆ ಟಾಪ್ 3 ಅಮೇರಿಕಾ, ಚೀನಾ, ಭಾರತ ಇವು 3 ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅಮೇರಿಕದ ಸಾಲ ಎಷ್ಟಿದೆ ಅಂದರೆ ಸ್ನೇಹಿತರೆ, ಅಂದರೆ ವರ್ಲ್ಡ್ ಬ್ಯಾಂಕು ಇತರ ದೇಶಗಳಿಂದ ಸಾಲ ತಗೊಂಡಿರೋ, ವರ್ಲ್ಡ್ ಬ್ಯಾಂಕಲ್ಲಿ ತಗೊಂಡಿರೋ ಸಾಲ ಅದು $20 ಟ್ರಿಲಿಯನ್ ಇದೆ. $25 ಟ್ರಿಲಿಯನ್ ಅಂದರೆ 30 ಲಕ್ಷ GDP ಇದೆ, $25 ಟ್ರಿಲಿಯನ್ ಸಾಲ ಇದೆ. ಅಂದರೆ ಆ ನೆಟ್ವರ್ತ್ ಹಂಗೆ ಇದೆ. ಅಂದರೆ ಆ ನಂಬಿಕೆ, ಆ ದೇಶದ ಮೇಲಿರೋ ನಂಬಿಕೆಗೆ $25 ಟ್ರಿಲಿಯನ್ ಇದೆ. ಅದೇ ಚೀನಾ ಜಾಸ್ತಿ ಸಾಲ ಮಾಡಿಲ್ಲ ಸ್ನೇಹಿತರೆ, $2-3 ಟ್ರಿಲಿಯನ್ ಇದೆ ಸ್ನೇಹಿತರೆ. ನಮ್ಮ ಭಾರತ ಏನೋ ಅಷ್ಟು ಸಾಲ ಮಾಡಿಲ್ಲ ಸ್ನೇಹಿತರೆ, ಒಂದು $600 ಬಿಲಿಯನ್ ಅಂದರೆ $1.25 ಟ್ರಿಲಿಯನ್ ಸಾಲ ಇದೆ ಅಷ್ಟೇ. ಟ್ರಿಲಿಯನ್ ಸಾಲ ಇದೆ ಸ್ನೇಹಿತರೆ. 600 to 700 ಬಿಲಿಯನ್ ಸಾಲ ಇದೆ ಸ್ನೇಹಿತರೆ. ನೆಕ್ಸ್ಟು ವಿಡಿಯೋದಲ್ಲಿ ಸ್ನೇಹಿತರೆ, ನಮ್ಮ ದೇಶದಲ್ಲಿರೋ ರಾಜ್ಯಗಳಲ್ಲಿ ಯಾವ ರಾಜ್ಯ ಟಾಪಲ್ಲಿದೆ ಮತ್ತು ಸಾಲ, ಪರ್ ಕ್ಯಾಪಿಟ ಇನ್ಕಮ್ಮು, GSDP ಎಲ್ಲ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇದು ವಿಡಿಯೋ ನೋಡಿ ಹೇಳ್ತಿರೋ ಡಾಟಾ ಸ್ನೇಹಿತರೆ, ಇದು ಕರೆಕ್ಟ್ ಕ್ಯಾಲ್ಕುಲೇಷನ್ ಇದಲ್ಲ. ಆಲ್ಮೋಸ್ಟು ನಾನು ಕೆಲವೊಂದು ವಿಡಿಯೋ ರೆಫರ್ ಮಾಡಿ ಹೇಳ್ತಾ ಇರೋದು ಸ್ನೇಹಿತರೆ. ದಯವಿಟ್ಟು ತಪ್ಪಿದರೆ ಕ್ಷಮಿಸಿ, ದಯವಿಟ್ಟು ತಪ್ಪಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.